ಮತ್ತೊಮ್ಮೆ ಮಹಿಳೆಯರ ಲೈಫ್ ಇಷ್ಟೇನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಟ ದರ್ಶನ್ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಇಬ್ಬರು ಮಹಿಳೆಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅವರ ಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ನಟಿ ಸುಷ್ಮಾ ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆ ಮಾತನ್ನ ಮುಂದುವರಿಸೋಣ. ಅವ್ರ ಜೊತೆ ಸುಷ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ನೀವು ಕೂಡ ನೋಡ್ತಾ ಇದ್ರಿ, ವಿಜಯಲಕ್ಷ್ಮಿ ಪ್ರಕರಣ ಆಗಿರಬಹುದು. ಸ್ವಲ್ಪ ಜನ ಆದ್ರೂ ವಿಜಯಲಕ್ಷ್ಮಿ ಬೆಂಬಲಕ್ಕೆ ಬಂದ್ರು. ಆದ್ರೆ ನಿನ್ನೆ ಯಾವಾಗ ನಿಖಿತಾರನ್ನ ಬ್ಯಾನ್ ಮಾಡಿದ್ರು, ಆಗ ಯಾರು ಕೂಡ ಅವರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಯಾಕೆ ಈ ರೀತಿ ಮಾಡಿದ್ರು? ಈವನ್ ಹೀರೋಯಿನ್ಸ್ ಕೂಡ ಆಗಿರಬಹುದು. ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಹೇಳ್ತೀರಿ ಸುಷ್ಮಾ? ಐ ಫೀಲ್ ಇಟ್ ಇಸ್ ಕಂಪ್ಲೀಟ್ ನಾನ್ಸೆನ್ಸ್. ಯಾಕೆಂದರೆ ಇಲ್ಲಿ ಚರ್ಚೆಗೆ ಇರೋ ವಿಷಯ ನಾವು ಫೋಕಸ್ನ ಮಿಸ್ ಮಾಡ್ದಲೇ ನೋಡ್ತು ಅಂದರೆ, ಆಸ್ ಎ ಹ್ಯೂಮನ್ ಬೀಯಿಂಗ್ ದರ್ಶನ್ ಆಸ್ ಅನ್ ಆಕ್ಟರ್ ಇಸ್ ನಾಟ್ ಕ್ವೆಶ್ಚನಬಲ್. ಅದೆಲ್ಲ ಕ್ವೆಶ್ಚನ್ ಈಗ ಇರೋದು. ದ ಕ್ವೆಶ್ಚನ್ ಇಸ್, ವೈ ಡಿಡ್ ಹಿ ಹ್ಯಾವ್ ಟು ಬಿ ಫಿಸಿಕಲಿ ಆ್ಯಂಡ್ ಬಿ ಸೋ ಬ್ರೂಟಲ್ ಅಬೌಟ್ ಇಟ್ ಟು ಹಿಸ್ ವೈಫ್? ಅಂದರೆ ಹಿಗ್ಗ ಮಗ್ಗ ಹೊಡೆದಿರೋ ಅಷ್ಟು ಮಟ್ಟಕ್ಕೆ ಯಾಕೆ ಇಳಿದ್ರು ಅನ್ನೋದು ಚರ್ಚೆ. ಅದು ಬಿಟ್ಟು ಅದಕ್ಕೆ ಹೊರಗೆಲ್ಲ ಹೋಗ್ತಾ ಇರೋದು, ಇಟ್ ಇಸ್ ಅಬ್ಸಲ್ಯೂಟ್ಲಿ ಫನ್ನಿ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ಬಿಕಾಸ್ ನಿಖಿತಾ ಅವ್ರು ಏನ್ ಮಾಡಿದ್ರು ಏನ್ ಮಾಡ್ಲಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆನೇ ಇಲ್ಲ. ಜಗಳಕ್ಕೆ 1000 ಕಾರಣ ಇರಬಹುದು, ಬಟ್ ಅದು ಕಾರಣನೇ. ಸೊ ಕಾರಣ ಇದೆ ಅನ್ಬಿಟ್ಟು ನಾನು ಕತ್ಕೊಯ್ಲ, ಆಮೇಲೆ ಬಂದು ಕಾರಣ ಕೊಡ್ಲಾ? ಸಿ, ದಟ್ ಇಸ್ ದ ಪಾಯಿಂಟ್. ಇಟ್ ಇಸ್ ಕಂಪ್ಲೀಟ್ಲಿ ಇನ್ಹ್ಯೂಮನ್. ಇವ್ರನ್ನ ನಾವುಗಳು, ನಮ್ಮ ಕುತೂಹಲ, ನಮ್ಮ ಕ್ಯೂರಿಯಾಸಿಟಿ ಏನಾಗ್ತಿದೆ, ಇಟ್ ಇಸ್ ನಾಟ್ ಹೆಲ್ಪಿಂಗ್ ದೆಮ್, ಇಟ್ ಇಸ್ aggravating more. ಅವರಿಬ್ರು ಬಿಟ್ಟು ಬೇರೆ ಎಲ್ಲರೂ ಮಾತಾಡ್ತಾ ಇದೀವಿ, and that is not correct. You know, it is basically inhuman to behave like that. ಒಂದು ಜವಾಬ್ದಾರಿ ಇರುವಂತ ಆರ್ಟಿಸ್ಟ್ ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಅಲ್ಲ, ಅಡ್ವೊಕೇಟ್ಗೋಸ್ಕರ ಅಲ್ಲ, ಸಂಘಕ್ಕೋಸ್ಕರ ಅಲ್ಲ. ದರ್ಶನ್, ಇಟ್ ಇಸ್ ಯೋರ್ ಸನ್, ಇಟ್ ಇಸ್ ಯೋರ್ ಓನ್ ಫ್ಲೆಶ್ ಅಂಡ್ ಬ್ಲಡ್. ಹೌದು, ನಾನೊಬ್ಳೆ ಅಂತಲ್ಲ, ತುಂಬಾ ಜನ ನನ್ನ ಮಗ ನಾಳೆ ದರ್ಶನ್ ಆಗ್ತಾನಪ್ಪ, ನನ್ನ ಮಗ ಹಿಂಗಾಗ್ತಾರೆ. ತುಂಬಾ ಮಕ್ಕಳು ನಿಮ್ಮನ್ನ ಕನಸು ಕಂಡ್ಕೊಂಡು ನಿಮ್ ತರ ಆಗ್ಬೇಕು ಅಂತ ಬೆಳೀತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ಬಿಹೇವ್ ಮಾಡಿರೋದು ಇಸ್ ಕಂಪ್ಲೀಟ್ಲಿ ರಾಂಗ್. ಬಟ್ ಇಂತಹ ಸಂದರ್ಭದಲ್ಲಿ ದರ್ಶನ್ ಬಿಟ್ಟು ನಿಖಿತಾನ್ ಬ್ಯಾನ್ ಮಾಡ್ತಾರಲ್ಲ, ಈ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅಂತ? ಇಟ್ ಇಸ್ ಫನ್ನಿ ಅಂಡ್ ಕಂಪ್ಲೀಟ್ ನಾನ್ಸೆನ್ಸ್. ಯಾಕೆ ಅಂದ್ರೆ, ಐ ಟೆಲ್ ಯು ಸಮಥಿಂಗ್. ದರ್ಶನ್ ಅವ್ರಿಗೊಂದು ಮದುವೆ ಆಗಿದೆ ಅಲ್ವಾ? ವೈಜು ಅವರು, ವಿಜಯ್ ಅವರು ಒಂದು ಹೆಣ್ಣೇನೆ ಅಲ್ವಾ? ಆಸ್ ಅ ಹಸ್ಬೆಂಡ್, ಇಟ್ಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಹಿಸ್ ವೈಫ್. ನಾಳೆ ನಿಖಿತಾ ಇರ್ಬೋದು, ಇನ್ನೊಬ್ರು ಇರ್ಬೋದು, ಇನ್ನೊಬ್ರು 1000 ಹುಡುಗಿರ್ ಬರ್ಲಿ. ಆಸ್ ಅ ಹಸ್ಬೆಂಡ್, ಡೋಂಟ್ ಯು ನೋ ವಾಟ್ ಟು ಡೂ? ತಪ್ಪು ಆಗಿರಬಹುದು, ಆಗಿದೆ, ಅದನ್ನ ಒಪ್ಕೊಳ್ಳಿ, ಕೂತ್ಕೊಳ್ಳಿ, ದೊಡ್ಡವರು ಹಿರಿಯರು ಕೂತ್ಕೊಂಡು ಸಾರ್ಟ್ ಔಟ್ ಮಾಡಿ. ಅದನ್ನ ಕಾಮೋಫ್ಲೆಜ್ ಮಾಡಕ್ಕೆ, ಕಾಂಪ್ಲಿಕೇಟ್ ಮಾಡೋದಕ್ಕೆ ಯಾರ್ಯಾರನ್ನೋ ಬಲಿ ಕೊಡ್ಬೇಡಿ. ಇಲ್ಲಿ ಒಂದು ಹುಡುಗಿಗಾಗಿರೋದೇ ತಪ್ಪು ಅಂತ ಹೇಳ್ತಾ ಇದೀವಿ, ಆಲ್ರೆಡಿ ಇನ್ನೊಂದು ಹುಡುಗಿ ಮೇಲೆ ಗೂಬೆ ಕುಡ್ಸಿದ್ರ? How is it? ನಿಜಕ್ಕೂ ಚಿತ್ರರಂಗದ ವರ್ತನೆ, ಬಿಹೇವಿಯರ್ ಏನಿದೆ ತುಂಬಾ ಬೇಸರ ಮೂಡುವಂಥದ್ದು. ಚಿತ್ರರಂಗದ್ದು ಅಂತಲ್ಲ, ಇವತ್ತಿನ ಪ್ರಪಂಚದ್ದು. ಯು ಟಾಕ್ ಅಬೌಟ್ ಲಾ, ಇಟ್ ಇಸ್ ದ ಸೇಮ್. ಯು ಟಾಕ್ ಅಬೌಟ್ ಅ ಕಾರ್ಪೊರೇಟ್ ಆಫೀಸ್, ಅದ್ ಹಂಗೇನೆ. ಯಾಕೆ ಹಿಂಗೆ ಅಂತ ನಮ್ ಪ್ರಶ್ನೆ ಇದು. ಯಾವಾಗ ಉತ್ತರ ಸಿಗೋದು? ಇದು ದುಡ್ಡಿಂದು ಇದಲ್ಲ, ಇದು ದುಡ್ಡಿನ ಮದನೂ ಅಲ್ಲ, ಈಗೋ. ಇದು ಈಗೋ. ಸಿ ಹಿಯರ್, ನೀವೆಲ್ಲರೂ ಅನ್ಕೊಂಡಿರೋ ಪ್ರಕಾರ ಇದು ದುಡ್ಡು, ಗ್ಲಾಮರು ಅಲ್ಲ. ಇದೇನ್ ಗೊತ್ತಾ, ಒಂದು ಲೆವೆಲ್ಗೆ ನಾವು ಬೆಳೆದ್ ಬಿಟ್ಟಿರ್ತೀವಿ, ಎಲ್ಲೋ ಒಂದ್ ಕಡೆ ಆ ಜವಾಬ್ದಾರಿ ನಾವು ಮರ್ತ್ಬಿಟ್ಟು ಹೆಂಗೆಂಗೋ ಆಡಿ, ಆ ಪ್ರೆಷರ್ ಇದೆಯಲ್ಲ ನಮ್ಮನ್ನು ಒಂದೊಂದ್ಸತಿ ಹಂಗ ಆಡ್ಸುತ್ತೆ. ಇವ್ರನ್ನೂ ಖುಷಿಯಾಗಿ ಇಟ್ಕೋಬೇಕು, ಇವ್ರನ್ನೂ ಖುಷಿ. ಯುವರ್ ಲೈಫ್ ಬಿಕಮ್ ಸೋ ಡಿಫಿಕಲ್ಟ್. ಸುಮ್ಮನೆ ಎಲ್ರನ್ನೂ ಖುಷಿಯಾಗಿ ಇಟ್ಕೊಳ್ಳೋದ್ರಲ್ಲೇ ನೀವು ಎಲ್ಲಿ ಹಾದಿ ತಪ್ತೀರಾ ಅನ್ನೋದು ಗೊತ್ತಿರಲ್ಲ. ಆ ಫ್ರಸ್ಟ್ರೇಷನ್ ನೀವು ಮನೆ ಒಳಗ್ ಬಿಡ್ತು ಅಂದ್ರೆ ಅದು ಅಲ್ಲೋಲ ಕಲ್ಲೋಲ ಆಗುತ್ತೆ. ಸಿ, ಐ ಮೀನ್, ಐ ಆಮ್ ಶೋರ್ ಯು ಆರ್ ಅ ಗರ್ಲ್. Even though you know this is a glamour world, ಇದರಲ್ಲಿ ಏನಿಲ್ಲ, ಬರೀ ಪರ್ದೆ ಮೇಲೆ ಮಾತ್ರ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನಿಮ್ಮ ಯಜಮಾನ್ರು ಬಂದು ನನ್ನ ಮೇಲೆ ಹಿಂಗ್ ನಿಂತ್ಕೊಂಡ್ರೆ ನೀವೇನ್ ನಗ್ತೀರಿ ಅಂತ ಅನ್ಕೊಂಡಿದ್ದೀರಾ? ಕಮ್ ಆನ್, ವಿ ಆರ್ ಆಲ್ ವಿಮೆನ್. ಹೌದು, ವಿ ಆಲ್ ಆರ್ ಇನ್ಸೆಕ್ಯೂರ್ಡ್, ವಿ ಆರ್ ಆಲ್ ಜೆಲಸ್. ಸೊ ವಾದ ವಿವಾದ ಬಂದಿರೋದು ಬೇರೆ ವಿಷಯಕ್ಕೆ. ಈಕೆನ ಯಾಕೆ ಇನ್ವಾಲ್ವ್ ಮಾಡ್ತಿದ್ದೀರಾ? ಆರ್ ಯು ಟ್ರೈಂಗ್ ಟು ಡಿವಿಯೇಟ್ ಫ್ರಮ್ ದ ಟಾಪಿಕ್? ಈಗ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ನಿಖಿತಾರಿಂದ ಇವರಿಬ್ಬರು ಸಂಸಾರ ಹಾಳಾಗಿದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ರೆ ಚಿತ್ರರಂಗದ ಇಮೇಜ್ಗೆ ಏನಾಗಬಹುದು ಅಂತ ಇಲ್ಲಿರೋರು ಹಾಗಾದ್ರೆ ಒಂದ್ ಮೆಂಟಾಲಿಟಿ ಆಗ್ಬಿಡುತ್ತೆ. ಇಲ್ಲ, ಎಷ್ಟು ಜನರಿಗೆ ಆ ರೀತಿ ಹೇಳ್ತಾ ಇರೋರು ಅವರ ಇಮೇಜ್ ಏನಾಗುತ್ತೆ ಅಂತ ಸ್ವಲ್ಪ ಗಮನಿಸ್ಕೋಬೇಕಲ್ವಾ? ನಾನು ಹೇಳೋದು, ಚಿತ್ರರಂಗ ಅನ್ನೋದು ನಿಂತಿರೋದು ಬರೀ ಇಂಥ ವ್ಯವಹಾರದ ಮೇಲಲ್ಲ. ಒಂದು, ದೇರ್ ಇಸ್ ಅ ಕೈಂಡ್ ಆಫ್ ಅ genre which is drawn very clearly. You are making a mess out of the entire thing. ಎಲ್ಲಾ ಫೀಲ್ಡ್ ಅಲ್ಲೂ ಇದೆ. ಆದ್ರೆ ಇಲ್ಲಿ there is a lot of visibility. ಅದರಿಂದ ಸ್ವಲ್ಪ ಎಚ್ಚೆತ್ಕೋಬೇಕೇ ಹೊರತು, ತಪ್ಪಾಗಿತ್ತು ಅಂದ್ರೆ ಯಾರಾದ್ರೂ ಒಬ್ರು ಮುಂದೆ ಬಂದು ಹೌದು ಇವ್ರನ್ನ ತಪ್ಪು ಅಂತ ಹೇಳಿಸ್ತೀವಿ ಅಂತ ಹೇಳಿದ್ರೆ, ಇಟ್ ಇಸ್ ಅ ಫ್ಯಾಮಿಲಿ ಇಶ್ಯೂ. ನಮ್ಗೆ ಹಿಂದೇನಾಗಿದೆ ಗೊತ್ತಿಲ್ಲ, ಮುಂದೇನಾಗಿದೆ ಅಂತಲ್ಲ. ಇದು ನಿನ್ನೆ ಮೊನ್ನೆ ಆಗಿರೋ ಜಗಳ ಅಲ್ಲ, ಎದ್ದು ಪಠಾರ್ ಅಂತ ಹೊಡೆದ್ಬಿಟ್ಟಿಲ್ಲ ಯಾರೂನು. ಯು ನೋ, ಇಟ್ ಇಸ್ ಬಿಲ್ಟ್ ಅಪ್ ಓವರ್ ದ ಇಯರ್ಸ್.
ಅವತ್ಯಾರು ನ್ಯಾಯ ಮಾಡಕ್ ಹೋಗ್ದಲೇ ಇದ್ದವ್ರು ಇವತ್ತು ತಲೆಗೊಬ್ಬೊಬ್ರು ಎದ್ದು ನಾನ್ ಡಿಸಿಷನ್ ಕೊಡ್ತೀನಿ ಅಂದ್ರೆ ವಾಟ್ ಇಸ್ ದಿಸ್? ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಏನ್ ರೈಟ್ಸ್ ಇದೆ ಅಂತ ಒಬ್ರು ಪರ್ಸನಲ್ ನಾನಂತೂ ಕೇಳಿಲ್ಲ, ನೀವು ಕೇಳಿಲ್ಲ. ಅವರೇ ಬಂದು ಹೇಳ್ತಾ ಇದಾರೆ ಅಂದ್ರೆ ಅದು ಅದಕ್ಕೆ ಉತ್ತರ ಕೊಡ್ಬೇಕೆ ಹೊರತು ನಾನು ನೀವು ಅದು ಕೊಡಕ್ ಸಾಧ್ಯ ಇಲ್ಲ. ಅಂಟಿಲ್ ಅನ್ಲೆಸ್ ದರ್ಶನ್ ಆರ್ ವಿಜಯಲಕ್ಷ್ಮಿ ಹ್ಯಾಸ್ ಟು ಸಿಟ್ and what has happened is completely wrong, whether you like it, you leave it, you accept it. ನಿಮಗೆ ನೋಡಿ ಮೂರೇ ವಿಷಯ ಇರೋದಿಲ್ಲಿ. ನೀವು ಒಪ್ಕೊಳ್ಬಹುದು ಅಥವಾ ನಾನು ಹೇಳೋದನ್ನ ಇಗ್ನೋರ್ ಮಾಡಬಹುದು ಅಥವಾ ಇವಳು ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ಬಹುದು, ನೀವು ಏನ್ ಬೇಕೋ ಹೇಳ್ಬಹುದು. ಬಟ್ ಯಾವುದೋ ಒಂದು ವಿಷಯಕ್ಕೆ ಹೇಳ್ತಿರಲ್ವಾ, ವಿಷಯ ಇಷ್ಟೇ, ನಡೆದಿರೋದು ತಪ್ಪು. And you can't beat up people like that. If you don't like them, part dignifiedly. You're not putting one girl in stake. ಅಲ್ಲಿ ಹೋಗಿ ಏನ್ ನ್ಯಾಯ ಮಾಡಿದಿರಿ ಅಂದ್ರೆ ಓಕೆ ಹೌದು ಅವ್ರು ಈ ವಿಷಯಕ್ಕೆ ಜಗಳ ಆಡಿದ್ರು ಅಂತ ವಿಜಯಲಕ್ಷ್ಮಿ ಅವ್ರು ಹೇಳಿಲ್ವಲ್ಲ, ದರ್ಶನ್ ಅವ್ರು ಹೇಳಿಲ್ವಲ್ಲ, ದೆನ್ ವೈ ಇಸ್ ಎವ್ರಿಬಡಿ ಎಲ್ಸ್ ಟೇಕಿಂಗ್ ಅ ಡಿಸಿಷನ್? ವಾಟ್ ಇಸ್ ಇಟ್ ಗೋಯಿಂಗ್ ಟು ರಿಫ್ಲೆಕ್ಟ್? ದಿಸ್ ಇಸ್ ನಾಟ್ ಕಾಮನ್ ಇನ್ ದ ಇಂಡಸ್ಟ್ರಿ. ಇದು ಕಾಮನ್ ಅಂತ ಹೇಳ್ತಾರಲ್ಲ, ಅದನ್ನ ಪದಗಳ ಉಪಯೋಗ ಸ್ವಲ್ಪ ಸರಿಯಾಗಿ ಮಾಡಬೇಕು. ಕಾಮನ್ ಅನ್ನೋದು ಏನು? ಪ್ರತಿಯೊಂದು ಸಂಸಾರದಲ್ಲೂ ಪ್ರಾಬ್ಲಮ್ ಇರೋದು ಕಾಮನ್. ಹೌದು, that is common. You don't beat up people every day like that. That is not common. ಹೌದು. ಸೊ ಅದು ಹೇಳಿಕೆ ಕೊಟ್ಬಿಡ್ತಾರೆ ನೋಡಿ. ಈ ರೀತಿ ನೀವು ಹೇಳಿದಾಗ ಇವಾಗ ನೆಕ್ಸ್ಟ್ ನಿಮ್ಮ ಯಜಮಾನ್ರ ಜೊತೆ ನಾನು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದ್ರು, ಇವ್ರು ಯಾಕೆ ಹೋಗ್ತಾ ಇದಾರೆ, ಅಯ್ಯೋ ಏನೋ, ದಟ್ ಇಸ್ ದೇರ್. ಸೊ ಒಂದು ಹೋಗಿ ಇನ್ನೊಂದು ಆಗುತ್ತೆ. ಅವ್ರು ಮಾಡಿರೋ ತಪ್ಪು ಓಕೆ, ಅಂಡ್ ಶಿ ಇಸ್ ಗಿವನ್ ಅ ಕಂಪ್ಲೇಂಟ್. ಅವ್ರ ಮನೆ ಹಿರಿಯರಿದ್ದಾರೆ ಮಾತಾಡೋದಕ್ಕೆ. Why is anybody taking a decision? There is no complaint against the other girl. ವಿಜಯಲಕ್ಷ್ಮಿ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಫಿಲ್ಮ್ ಚೇಂಬರ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. Then who is deciding? Are they trying to ಏನಾಗ್ತಿದೆ ಗೊತ್ತಾ, ನಮ್ಮ ಕೆಟ್ಟ ಅಭ್ಯಾಸ ಏನು ಅಂದ್ರೆ ಒಂದು ವಿಷಯನ ಸೆಕ್ಷುಯಲ್ ಆಗಿ ತಿರುಗಿದ ತಕ್ಷಣ ಎಲ್ರ ಕಿವಿ ಠಣ್ ಅಂತ ಎದ್ದೋಳುತ್ತೆ. ಇವಾಗ ನೀವು ಈ ರೀತಿ ಅನ್ವಾಂಟೆಡ್ ಆಗಿ ಎಳೆದು ವಾಟ್ ಡು ಯು ಥಿಂಕ್ ಯು ರಿಯಲಿ ಮೇಕಿಂಗ್ ದರ್ಶನ್ ಆರ್ ಯು ಆರ್ ಡ್ಯಾಮೇಜಿಂಗ್ ಹಿಮ್? They don't even know whether they want to make him or damage him. They are confused. ಹೌದು ಅಲ್ವಾ? ನಾನು ಹೇಳ್ತಾ ಇರೋದು, he was a very sweet boy. What is it that made you do all this? That doesn't mean sweet boys don't do mistakes. Hello? ಹೌದು. ಏನು ಸ್ವಾಮಿನಾ? ಅಲ್ಲ, ಸ್ವಾಮಿಗಳು ನಂಬಕ್ಕಾಗಲ್ಲ ರೀ, ಸುಮ್ಮನೆ. What are we saying? So ತಪ್ಪಾಯ್ತು ಅಂದ್ರೆ ಹೌದು ತಪ್ಪಾಯ್ತು ಅಂದ್ಬಿಟ್ಟು ಪರವಾಗಿಲ್ಲ, go through the process of that analyzation, become a better human being. ನೋಡಿ, ಜನರಲ್ಲಿ ಕ್ಷಮೆ ಇದೆ. if you take them for a ride, they will not like it. ನೋಡಿ, ಜನರಲ್ಲಿ ಖಂಡಿತವಾಗ್ಲೂ ಕ್ಷಮೆ ಅನ್ನೋದಿದೆ. ಬಿಕಾಸ್ ನಿಜ ಬಂದು ನೀವೇ ಅಂದ್ರೆ ಅವರಿಬ್ರು ಕೂತ್ಕೊಂಡು ಆಗಿದ್ದಿದ್ದು ಬಟ್ ದರ್ಶನ್ ಕ್ಷಮಿಸೋದಕ್ಕಾಗ್ಲಿ ಅವ್ರ ಅಭಿಮಾನಿಗಳು ಇನ್ನೂ ಕೂಡ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದಾರೆ. ಆದ್ರೆ ನಾನ್ ಕೇಳ್ತಿರೋದು, ಮಹಿಳೆಯರಿಗೆ ಯಾಕಂತ ಸಪೋರ್ಟ್ ಸಿಗ್ತಾ ಇಲ್ಲ? ಯಾಕೆ ಅಂದ್ರೆ ಬಿಕಾಸ್ ಯು ಆರ್ ಅ bunch of fools. I mean, tell me something, who is stopping anybody to go and see her in the hospital? ಯಾರು ತಡೆದಿಲ್ವಲ್ಲ. ಅದಕ್ಕೆ ಕಾರಣ ನಮ್ಮ ಭಯಗಳೇನೆ ಅಲ್ವಾ? ಇವಾಗ ನಾನು ಹೇಳ್ತಾ ಇರೋದು, ಬೇರೆ ಯಾರು ಹೀರೋಯಿನ್ಗಳು ಬಂದಿಲ್ಲ ಅಂದ್ರೆ ಹೌದು, ಅವ್ರು ಹೋಯ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಫಿಲಂ ಸಿಗಲ್ಲ. ಏನ್ ಎಲ್ರು ನಂತರ ಎದುರಾಕೊಂಡ್ ಬದುಕ್ತಾರ? ಇಲ್ಲ ರೀ. ಬಟ್ ಈಗ ನೋಡಿ, ನಿಖಿತಾಗ್ ಬ್ಯಾನ್ ಮಾಡಿರೋದ್ರಿಂದ ಬೇರೆ ಹೀರೋಯಿನ್ಗಳು ದರ್ಶನ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಮಾಡ್ತಾರಾ? ನೀವ್ 10 ಲಕ್ಷ ಕೊಡಿ ಯೋಚನೆ ಮಾಡ್ತಾರ ಇಲ್ಲೋ ನೋಡಿ. ಯಾಕಿಂತ ಸ್ಥಿತಿ ನಿರ್ಮಾಣವಾಗಿದೆ ಅಂತ? ಯಾಕೆ ಅಂದ್ರೆ ಬಿಕಾಸ್ ಎವ್ರಿವೇರ್ ಇಟ್ ಇಸ್ ಅ ಸೆಕ್ಷುಯಲ್ ಕ್ಯೂಸ್. ವಿಷಯ ಬಿಟ್ಟು ನಾವು ಸೆಕ್ಷುಯಾಲಿಟಿ ಕಡೆ ಹೋಗ್ತೀವಿ. ನೋಡಿ, ಇಲ್ಲಿರೋ ವಿಷಯ, ದರ್ಶನ್ ಅಂತ ಒಳ್ಳೆ ವ್ಯಕ್ತಿ ಈ ರೀತಿ ಪ್ರೆಷರ್ ಬಂದು ಈ ತರ ಫ್ಯಾಮಿಲಿನೆಲ್ಲ ಚಿತ್ರಾನ್ನ ಆಗೋ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ನೀವ್ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಒಂದು ಮಗು ಈ ವಾತಾವರಣದಲ್ಲಿ ಬೆಳೀತಾ ಏನಾಗುತ್ತೆ? I don't care about Vijayalakshmi, I don't care about Nikita, I don't care about Darshan. Tomorrow that is the breed. ಇಲ್ಲಿಗೆ ನಿಲ್ಲಲ್ಲ ಅದು ನೋಡ್ಕೊಂತ ಬೆಳೆದು ಇದು ತಪ್ಪಲ್ಲ ಅನ್ನೋದು ಅದ್ರ ತಲೆಗೂ ಬರುತ್ತೆ. ಇವಾಗ ಅಪ್ಪ ಹೆಂಗಿರ್ತಾರೋ ಮಗು ಹಂಗೇನೆ. ಅಪ್ಪ ಹೊಡಿತಾ ಇದ್ರೆ ಇದು ನಾರ್ಮಲ್ ಕೋರ್ಸ್ ಅಂತ ಮಗುಗೆ ಅನ್ಸ್ಬಿಡುತ್ತೆ. ನೆಕ್ಸ್ಟ್ ಆ ಮಗು ಮದ್ವೆ ಆದಾಗ ಅದನ್ನು ಅದೇ ತರ ಹ್ಯಾಬಿಚುವಲ್ ಆಗಿರುತ್ತೆ. ಏನ್ ಎಕ್ಸ್ಪೋಜರ್ ನಾವು ಕೊಡ್ತೀವೋ ಮಗು ಅದೇ ತರ ಅವರು ಬೆಳೀತಾ. ಐ ಅಕ್ಸೆಪ್ಟ್ ಸುಷ್ಮಾಸ್ ವ್ಯೂ. ಒಂದೇ ಅಲ್ಲ, ಎಷ್ಟೋ ಜನ ಇವ್ರ ದರ್ಶನ ರೋಲ್ ಮಾಡ್ಲಾಕ್ ತೊಗೊಂಡಿರ್ತಾರೆ. ಅವ್ರಿಗೂ ಅನ್ಸ್ಬೋದು, ಮಾಸ್ ಅಲ್ಲಿರೋದು ನಮ್ ಗುರುನೇ ಹಂಗ್ ಮಾಡಲ್ವೇನಪ್ಪ. ನೋಡಿ, ನಾವೊಂದು ಆರ್ಟಿಸ್ಟ್ ಅಥವಾ ಸೆಲೆಬ್ರಿಟಿ ಅನ್ನೋರ್ಗೆ ಏನಕ್ಕೆ ಸಮಾಜ ಅವರನ್ನ ಅನುಕರಿಸುತ್ತೆ. ಸೊ ಅನುಕರಿಸಿದ್ರೆ ಅದೊಂಥರ ಶಾಸ್ತ್ರೋಸ್ತವಾಗಿ ಬಹಳ ರಿಲಿಜಿಯಸ್ ಆಗಿ ಫಾಲೋ ಮಾಡುತ್ತೆ.
ಅಲ್ಲ ಎಷ್ಟೋ ಜನ ಆಕ್ಟರ್ಸ್ಗೆ ದೇವಸ್ಥಾನ ಎಲ್ಲ ಕಟ್ಟಿದಾರಲ್ಲ. ಹೌದು. ಸೊ ಯಾವ ಮಟ್ಟಕ್ಕೆ ಅಭಿಮಾನ ಇರುತ್ತೆ ಫಿಲಮ್ ಪಬ್ಲಿಕ್ ಲೈಫ್ ಅಲ್ಲಿ ಇರೋರು ತೀರಾ ಈ ತರ ಇವರೇ ಈ ತರ ಮಾಡಿದ್ರೆ ಹೆಂಡತಿಗೆ ನಮ್ ಗುರು ಹೊಡೆದಿದ್ದಾರೆ, ನಾನು ನನ್ನ ಹೆಂಡತಿಗೆ ಹೊಡಿಯೋಣ, ನಾನು ನನ್ನ ಹೆಂಡತಿಗೆ ಸುಡೋಣ ಅಂತ ಆ ಇದು ಶುರುವಾಗೋದೇನೋ ಅನುಮಾನ ಇಲ್ಲ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸೊಸೈಟಿ ಇರಬೇಕು. ಈ ಫ್ಯಾನ್ಸ್ ಎಲ್ಲ ಕೊನೆಯದಾಗಿ ವೀಣಾ ಅವ್ರು ಏನ್ ಹೇಳಕ್ ಇಷ್ಟಪಡ್ತೀರಿ? ಮಹಿಳೆಯರ ಸ್ಥಿತಿ ಯಾಕೆ ಈ ರೀತಿ ಇದೆ, ಏನ್ ಸೊಲ್ಯೂಷನ್ ಇದಕ್ಕೆ ಅಂತ? ಏನಿಲ್ಲ, ಅವ್ರೊಂದು ಗಟ್ಸ್ ಬರ್ಬೇಕು, ಎದುರಿಸ್ನಿಲ್ಲ ಅಂತ ಅವ್ರಿಗೊಂದು ಗಟ್ಸ್ ಬರ್ಬೇಕು. ಗಂಡ ಹೊಡೆದ ತಕ್ಷಣ ಒಡಿಸ್ಕೊಂಡು ಮೂಲೆಯಲ್ಲಿ ಕುತ್ಕೊಂಡು ಅಳೋದಲ್ಲ, ಅದನ್ನ ಎದುರಿಸೋಂಥ ಶಕ್ತಿ ಅವ್ರಿಗೆ ಬರಬೇಕು. ಹೆಣ್ಣು ಅಂದ ತಕ್ಷಣ ಒಡಿಸ್ಕೊಳ್ಳೋ ಒಂದು ವಸ್ತು ಅಲ್ಲ, ಭೋಗದ ವಸ್ತು ಅಲ್ಲ, ಅವ್ರಿಗೂ ಆ ಗಟ್ಸ್ ಬರಬೇಕು. ಮತ್ತು ಮಹಿಳೆಯರಲ್ಲೂ ಒಂದು ಯೂನಿಟಿ ಬರಬೇಕು. ಒಬ್ಳು ಕಷ್ಟ ಆದರೆ ನಾವು ಅವ್ರ ಪರವಾಗಿ ನಿಂತು ಹೋರಾಡಬೇಕು ಅನ್ನೋ ಒಂದು ಯೂನಿಟಿ ಬರಬೇಕು. ನಾವು ಗಂಡಸರನ್ನ ಚೇಂಜ್ ಮಾಡೋದಕ್ಕಾಗಲ್ಲ, ಅವರೊಂದು ಕಮಿಟ್ ಆಗ್ಬಿಟ್ಟಿದ್ದಾರೆ. ಸೊ ನಾವು ನಮ್ಮಲ್ಲಿ ಒಂದು ಯೂನಿಟಿ ಮತ್ತು ಅವ್ರ ಪರವಾಗಿ ನಿಂತು ಪ್ರತಿಯೊಂದು ಅವ್ರವ್ರಿಗೆ ಬರ್ಬೇಕದು. ಮತ್ತು ತಂದೆ ತಾಯಿಗಳು ಮದುವೆ ಕೊಡುವಾಗ ನಿನ್ಗೆ ಅಲ್ಲಿ ಗಂಡ ನಿನ್ನ ಮಾಡ್ಕೊಟ್ಟಿದೀವಿ, ಅಲ್ಲಿ ಕಷ್ಟನ ಸುಖನ ಅಲ್ಲೇ ಬಿದ್ದು ಸಾಯಿ ಅನ್ನೋದಲ್ಲ. ನಿನ್ಗೆ ನೀವು ಅವ್ರಿಗೊಂದು ಧೈರ್ಯ ಕಳಿಸ್ಬಿಟ್ಟು ಹೇಳ್ಬೇಕು. ಸುಷ್ಮಾ, ಲಾಸ್ಟ್ ವರ್ಡ್. ಟೆಲ್ ಮಿ ಅಬೌಟ್ ದಿಸ್. ನಾ ಹೇಳೋದು ಇದು ಪ್ರಾಬ್ಲಮ್ ಇರೋದು ದಾಂಪತ್ಯದ್ದು. ಹೌದು. ವಾಟ್ ದಾಂಪತ್ಯದಲ್ಲಿ ಏನೇ ಆಗ್ಲಿ ಅದು ಹೊರಗೆ ಬಂದಿರೋ ಕಾರಣ ಬಿಕಾಸ್ ದೇರ್ ಇಸ್ ಅ ಇನ್ಸಿಡೆಂಟ್ ವಿಚ್ ಇಸ್ ಹ್ಯಾಪನ್ಡ್. ಆ ಇನ್ಸಿಡೆಂಟ್ ಬಗ್ಗೆ ಹೇಳಬೇಕು ಅಂದ್ರೆ ಯು ಶುಡಂಟ್ ಹ್ಯಾವ್ ಥ್ರಾಶ್ಡ್ ಅ ವುಮನ್ ಲೈಕ್ ದಟ್. ಬರೀ ಅಷ್ಟಕ್ಕೆ ಅಲ್ಲ, ಹಂಗನ್ಬಿಟ್ಟು ಹೆಣ್ಮಕ್ಳು ಗಂಡಸ್ರಿಗೆ ಹೊಡೆಯೋದು ಸರಿ ಅಂತ ಹೇಳ್ತಾ ಇಲ್ಲ. ನಾವೆಲ್ಲ ವಿ ಆರ್ ಗ್ರೋನ್ ಅಪ್, ವಿ ಆರ್ ಸೆಲೆಬ್ರಿಟೀಸ್, ವಿ ಆರ್ ಅಡಲ್ಟ್ಸ್, ಬಿಹೇವ್ ಮೆಚ್ಯೂರ್ಡ್. Don't come up and confuse the story, bringing another woman in, doing one big natak, one hangama. How is that concerned with this? Okay. Keep it separate. Let the law take its course. And Darshan, you have to also sit back and think. Ninna conscious ge you're right anta ashte. Okay. ಸುಷ್ಮಾ ಅವರೇ, ರಾಜೇಶ್ವರಿ ಅವರೇ, ವೀಣಾ ಅವರೇ, ಎಷ್ಟೊತ್ತು ಬಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಮಹಿಳೆಯರ ಲೈಫ್ ಇಷ್ಟೇನೆ ಅಂತ ಗಂಡಸರು ಅನ್ಕೊಂಡಿದ್ರೆ ಅದು ನಿಜಕ್ಕೂ ತಪ್ಪು. ಮಹಿಳೆಯರು ಕ್ಷಮೆಯ ದರಿತ್ರಿ, ಸಹಿಷ್ಣುತೆ ಹೌದು, ಆದ್ರೆ ಸಹನೆಯ ಕಟ್ಟೆ ಒಡೆದಾಗ ನಾರಿ ಮುನಿದರೆ ಮಾರಿ ಅಲ್ಲ ಹೆಮ್ಮಾರಿನೂ ಆಗ್ತಾಳೆ ಅಂತ ಎಚ್ಚರ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.